ಲೂಲು ಮಾಲ್ ಮುಂಭಾಗದ ರಸ್ತೆಯನ್ನ ಅಗೆದು ಜಿಬಿಎ ಈಗ ಅಧ್ವಾನ ಮಾಡಿಬಿಟ್ಟಿದೆ. ವಾರದ ಹಿಂದೆ ಉತ್ತಮವಾಗಿದ್ದ ಈ ರಸ್ತೆ ಅದನ್ನು ಅಗೆದು ಸಂಪೂರ್ಣವಾಗಿ ಧೂಳುಮಯ ಮಾಡಿರುವಂತ ವಿಚಾರ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ರಸ್ತೆಯ ಡಾಂಬರೀಕರಣ ಆಗಬೇಕು ಅಲ್ಲಿ. ರಸ್ತೆ ಡಾಂಬರೀಕರಣ ಆಗತ್ತೆ ಅಂತೇಳಿ ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ ದಿನೇಶ್ ಗುಂಡೂರಾವ್. ರಾಜಾಜಿನಗರದಿಂದ ಲೂಲು ಮಾಲ್ ಮಾರ್ಗವಾಗಿ ಮೆಜೆಸ್ಟಿಕ್ ರಸ್ತೆ ಕಡೆ ಹೋಗುವಂತ ರಸ್ತೆ ಇದು. ಆ ರಸ್ತೆಯನ್ನ ಕಿತ್ತು ಹಾಕಿರುವ ಪರಿಣಾಮದಿಂದಾಗಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಧೂಳು ಬಿದ್ದಿರೋದು. ಧೂಳು ಇದೆ, ಹಾಗೆ ಜಲ್ಲಿಕಲ್ಲು ಕಾಣ್ತಾ ಇದೆ, ನೋಡ್ತಾ ಇದೆ. ರಸ್ತೆಯ ಮಧ್ಯೆಯೇ ಸ್ಕಿಡ್ ಆಗಿ ವಾಹನ ಸವಾರರು ಬೀಳ್ತಾ ಇದ್ದಾರೆ. ಆಟೋ ಚಾಲಕರಿಂದ ಜಿಬಿಎ ಅಧಿಕಾರಿಗಳಿಗೆ ಇಡೀ ಶಾಪ ಇರೋದು. ಸಹಜವಾಗಿ ಬೈದ ಇನ್ನೇನು ಮಾಡ್ತಾರೆ, ಈ ರೀತಿಯಾಗಿ ಅಧ್ವಾನ ಮಾಡಿದ್ರೆ. ಚೆನ್ನಾಗಿದ್ದ ರಸ್ತೆಯನ್ನು ಅಗೆಯಲಾಗಿದೆ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಮಸ್ಯೆಯ ಬಗ್ಗೆ ಮಾತನಾಡಿದ್ರೆ ಕೇಸ್ ಹಾಕ್ತಾರೆ ಅಂತೇಳಿ ಜನ ಹೆದರ್ತಿದ್ದಾರೆ. ಜೊತೆಗೆ ಅಳಲನ್ನು ಕೂಡ ತೋಡಿಕೊಂಡಿರೋದು ಅಲ್ಲಿನ ಸ್ಥಳೀಯರು. ರಸ್ತೆ ಅಧ್ವಾನದ ಬಗ್ಗೆ ನಿಮ್ಮ PNS ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿರೋದು ಇದು ನೋಡ್ತಾ ಇದ್ರಿ. ಲೂಲು ಮಾಲ್ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಧೂಳು ಇದೆ ಅಂತೇಳಿ. ಧೂಳು ಜಾಸ್ತಿ ಇದೆ, ಮತ್ತೆ ಅದು ತಾರೆಲ್ಲ ಏನೋ ಒಂದೊಂದು ಥರ ಇದೆ. ದೇ ಕ್ಯಾನ್ ಸ್ಕಿಡ್, ವಿ ಕ್ಯಾನ್ ಇವನ್ ಗೆಟ್ ಅಲರ್ಜೀಸ್ ಆರ್ ಬ್ರೀತಿಂಗ್ ಪ್ರಾಬ್ಲಮ್ಸ್, ಇನ್ನೂ ಇಷ್ಟು ಇದೆ. ಸೊ ಬೆಂಗಳೂರಿನ ಈ ರಸ್ತೆ ಪರಿಸ್ಥಿತಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಇಟ್ ಶುಡ್ ಬಿ ಕರೆಕ್ಟೆಡ್ ಆ್ಯಕ್ಚುಲಿ. ಟೂ ಮಚ್ ಆಫ್ ಡಸ್ಟ್. The BBMP should take actions for this. And how to tell? Yeah, as you can see, there is like vehicles rushing over. So the dust are more and more coming. So I want to tell them is make the roads properly or the surroundings area properly, so it doesn't happen or affect people. ಇಲ್ಲಿ ಎಕ್ಸಾಕ್ಟ್ ಆಗಿ ಅಂದರೆ ಪೊಲ್ಯೂಷನ್ ಫೇಸ್ ಮಾಡ್ತಿದ್ದೀನಿ. ಆಮೇಲೆ ರೋಡ್ ಸರಿ ಇಲ್ಲ ಬ್ರೋ. ರೋಡ್ ಪರಿಸ್ಥಿತಿ ಚೆನ್ನಾಗಿತ್ತು ಬ್ರೋ, ಚೆನ್ನಾಗಿತ್ತು. ಚೆನ್ನಾಗಿರೋ ರಸ್ತೆ ಏನಕ್ಕೆ ಆಗಿಬೇಕು, ಏನು ಹೇಳ್ತೀರಾ? ಅದು ಮೋರಿಗಳೆಲ್ಲ ತೆಗಿತಾ ಇದಾರಲ್ವಾ ಪೈಪ್ ಹಾಕೋದಕ್ಕೆ, ಅದರಿಂದ ಎಲ್ಲ ಕಡೆನೂ ಬರ್ತಾ ಇರ್ತಾರಲ್ಲ, ಮಳೆ ಬೇರೆ ಬರುತ್ತಲ್ವಾ, ಅದರಿಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಇಲ್ಲ ಓಕೆ, ಮೋರಿ ಎಲ್ಲ ಓಕೆ, ಮಳೆ ಬರ್ತಿದೆ, ಮೋರಿಯಲ್ಲಿ ನೀರು ಸ್ಟಾರ್ಟ್ ಆಗುತ್ತೆ, ಒಪ್ಕೊಳ್ಳೋಣ. ಬಟ್ ಚೆನ್ನಾಗಿರೋ ರಸ್ತೆ ಏನಕ್ಕೆ ಆಗಿಬೇಕು ಅಂತ ನಾನು ಪ್ರಶ್ನೆ ಮಾಡ್ತಿರ್ತೀನಿ. ಅದು ಅವ್ರಿಗೆ ಇವಾಗ MLAಗಳು ಇರ್ತಾರೆ, ಇವಾಗ ಎಲೆಕ್ಷನ್ ಬರ್ತಾರೆ, ನಿಂತ್ಕೋತಾರೆ, ಅವ್ರಿಗೇನೋ ಒಂದು ಬೆನಿಫಿಟ್ ಇರುತ್ತೆ, ಇಲ್ಲ ಒಂದು ಏನೇನೋ ನೋಡಬೇಕು, ಒಂದು ಚೆನ್ನಾಗಿ ಜನಗಳು ನಮಗೆ ಒಂದು ಪ್ರೈಸ್ ಕೊಡಬೇಕು ಅಂತ ಮಾಡ್ತಾರೆ. ಇವಾಗ ಏನಂದರೆ ಒಂದೇ ಥರ ಇರಲ್ಲ ಬ್ರೋ ರೋಡು. ಯಾವಾಗಲೂ ಏನಾನ ಒಂದು ಈ ಥರ ರೆಡಿ ಮಾಡಿರ್ತಾರೆ, ಒಂದು ದಿವಸನೂ ಇರಲ್ಲ ಕ್ಲೀನಾಗಿ. ನಾನು ನೋಡಿರೋ ಪಟ್ಟಿಗೆ ಒಂದು 25 ಇಯರ್ಸಿಂದ ಇದ್ದೀನಿ. ಅದು ಮಾಮೂಲಿ ಆಗ್ತಾನೆ ಇರುತ್ತೆ. ಅದು ಏನಂತ ನಮಗೂ ಗೊತ್ತಾಗ್ತಿಲ್ಲ ಬ್ರೋ ಇದುವರೆಗೂ. ರೋಡ್ ಆಗಿತಾರೆ, ಒಂದು ರೋಡ್ ಮುಚ್ತಾರೆ, ತಿರ್ಗಾ ಬರ್ತಾರೆ, ಚೆನ್ನಾಗಿರೋ ರೋಡ್ ಆಗಿತಾರೆ, ಮುಚ್ತಾ ಇರ್ತಾರೆ. ಅದೇ ಕತೆ ಇಲ್ಲಿ, ಇದೇ ಕತೆ. ಏನು ಹೇಳ್ತೀರಮ್ಮ ಸರ್ಕಾರಕ್ಕೆ? ಅಟ್ಲೀಸ್ಟ್ ಮೇಕ್ ದ ಬೆಂಗಳೂರು ಬ್ಯೂಟಿಫುಲ್ ಅಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಿದ್ದಾರೆ. ಅದು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಒಂದ್ಸಲ ನಮ್ಮಂಥವ್ರು ನಿಮ್ಮಂಥವರೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಏನೇನು ಹೇಳಿದ್ರೆ ಅವ್ರು ಮಾಡೇ ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ಒಂದು ಮಾಮೂಲಿ ಓಡಾಡೋದೇ ರೋಡು. ಚೆನ್ನಾಗಿತ್ತು ತಾನೇ ಇದು? ಹಾಂ, ಚೆನ್ನಾಗಿತ್ತು. ಏನಕ್ಕೆ ಆಗ್ತವ್ರೆ ಅದೇ ಗೊತ್ತಿಲ್ಲ ಸರ್. ಸ್ವಲ್ಪ ಹಳ್ಳ ದಿಣ್ಣೆ ಇತ್ತು ಇಲ್ಲಿ ಎಲ್ಲ ಮಳೆಗೆ. ಮಾತ್ರ ಸ್ವಲ್ಪ ಗುಂಡಿ ಇತ್ತು. ಹೌದು, ಅವನ ಗುಂಡಿ ಇತ್ತು. ಲೂಲು ಮಾಲಿಂದ ಆಗ್ದವ್ರಲ್ವಾ? ಲೂಲು ಮಾಲಿಂದ. ಅಲ್ಲಿಂದ ಏನು ಇಲ್ಲ, ಕೆಟ್ಟಿದ್ದಿರಲಿಲ್ಲ. ಇವಾಗ ಆಗ್ದಿದ್ದಾರೆ ಇದು. ಈಗ ಆಗ್ತಿದ್ದಾರೆ. ಏನಕ್ಕೆ? ನಾನು ನೋಡ್ತೀನಿ, ನಾನು ದಿನ ಇದೇ ರೋಡಲ್ಲಿ ಓಡಾಡೋದು. ನಾ ಬೈಕಲ್ಲಿ ಹೋಗ್ತಿರುವಾಗ ನೋಡಿದೆ, ರೋಡ್ ಚೆನ್ನಾಗಿತ್ತು. ಏನಕ್ಕೆ ಆಗ್ದವ್ರೆ ಅಂತ ಅದು ನಮಗೆ ರೀಸನ್ ಗೊತ್ತಿಲ್ಲ. ಒಟ್ನಲ್ಲಿ ಟ್ರಾಫಿಕ್ ಟೈಮಲ್ಲಿ ಕಷ್ಟ ಆಗುತ್ತೆ. ಚೆನ್ನಾಗಿತ್ತು ಅಣ್ಣ, ಎಲ್ಲ ಕಡೆ ಹಿಂಗೆ ಮಾಡ್ತಾವ್ರೆ. ಅದ್ಯಾವುದೋ ಮಿಷಿನ್ ಇಟ್ಕೊಂಡು ಎಲ್ಲ ಕೆಡ್ಸಿ ಹಾಳು ಮಾಡ್ತಾರೆ. ಚೆನ್ನಾಗಿತ್ತು. ಮೇಲಿಂದ ಮಳೆ ಹೋಗ್ತಾ ಇದೆ, ಕೆಳಗಿಂದ ತಾರ ಹಾಕ್ತಾವ್ರೆ, ಹಂಗೆ ಮಾಡ್ತಾರೆ. ಅದೇನು ಚೆನ್ನಾಗಿರ್ತದೆ ಮಾಡ್ತಾರೆ ಅವರು. ಇವ್ರು ಬರೇ ಗೌಡ್ರು ಅದೆಲ್ಲ ಅಭಿವೃದ್ಧಿ ಅಂತಾರೆ. ಹಿಂಗೆ ಮಾಡೋದು ಅಭಿವೃದ್ಧಿ. ಚೆನ್ನಾಗಿರೋ ರೋಡೆಲ್ಲ ಕಿತ್ತಾಕಿ ಅವ್ರನ್ನೇ ಕೇಳಪ್ಪ, ಬಂದು ತೋರಿಸ್ರಪ್ಪ ಅವ್ರಿಗೆ. ಏನಕ್ಕೆ ಅಣ್ಣ ಚೆನ್ನಾಗಿರೋ ರೋಡ್ನ ಕಿತ್ತಾಕ್ಬೇಕು? ಅವ್ರು ಮಾಡೋ ಕೆಲಸ ಇಲ್ಲ ಅಣ್ಣ. ಅದ್ಯಾವುದೋ ಮಿಷಿನ್ ಇಟ್ಕೊಂಡು ರಾತ್ರಿ ಆಯಿತು ಅಂದ್ರೆ ಅದೇ ಕೆಲಸ ಅವ್ರದ್ದು. ಇವತ್ತಿಂದ ಅಲ್ಲ, ಈ ಸುಮಾರಿಸಿಂದ ಅದೇ. ಅದು ಈಗ 2 ಮಿಷಿನ್ ತಂದವ್ರೆ. ಒಂದು ಮುಚ್ಚೋದು, ಇದು ಮಾಡೋದು. ಮುಚ್ಚೋದು ಪತ್ತೆನೇ ಇಲ್ಲ. ಕಿತ್ತಾಕೋದು ಮಾತ್ರ ಜೀವನ ಪೂರ್ತಿ ಕಿತ್ತಾಕ್ತಾ ಇರ್ತದೆ. ಅದು ಬೆಂಗಳೂರು ತುಂಬಲು ಕಿತ್ತಾಕ್ತಾ ಇರ್ತದೆ ಅದು. ಹೌದು ಹೌದು, ಚೆನ್ನಾಗಿತ್ತು. ಹೌದು, ಅದೇನು ಮಾಡ್ಕೊಳಕ್ಕ ಈಗ ನೋಡುವ
ಅಲ್ಲಿ ಬೆನ್ನಿಮೀಲ್ ಹತ್ರ ಇಲ್ಲಿ ಲಾಸ್ ಹಿಂಗೆ ಹೋಗಿ ಅಲ್ಲೂ ಹಿಂಗೆ ಮಾಡವ್ರೆ. ಅದು ಜೋರಾಗಿ ಬಂದರೆ ಹಿಂಗೆ ಹೊಂಟೈತದ ಗಾಡಿ, ನಿಧಾನಕ್ಕೆ ಹೋಗ್ಬೇಕು. ಇವ್ರು ಯಾರೋ ಪುಣ್ಣ ಹುಡುಗರು ಏನೋ ಬಂದರೆ 3 ಉಳ್ಳಾಗೋಯ್ತಾರೆ. ಹಂಗೆ ಮಾಡ್ಗವ್ರೆ ರೋಡ. ಇಲ್ಲೂ ಆಗ್ಯದೆ, ಜೋರಾಗಿ ಬರೋಂಗಿಲ್ಲ. ಅದಕ್ಕೆ ನಾನು ಮೆಲ್ಗೆ ಹೋಗೋದು. ಜೋರಾಗಿ ಹೋದ್ರೆ ಹಿಂಗೆ ಹೊಂಟೈತದೆ. ಚೆನ್ನಾಗಿತ್ತು ರೋಡು. ನೋಡಿ ಇಲ್ಲಿ ಎಲ್ಲ ಧೂಳು ಹೆಂಗ ಅಲ್ಲೋಡು ತೋರಿಸಿ ಅವ್ರಿಗೆ ಬರೇಗೌಡ್ರಿಗೆ. ಅಲ್ಲ ದಿನ ಇದೇ ಆಯ್ತು, ಒಂದ್ ಕಡೆಯಿಂದ ರೇಟ್ ಜಾಸ್ತಿ, ಪೆಟ್ರೋಲ್ ಇಂದ ಹಿಡಿದು ಎಲ್ಲ ಕಡೆಯಿಂದನೂ ಸುಟ್ಟಾಕ್ತಾರೆ ಅಣ್ಣ ಜನನ. ಇದನ್ನ ಈಗ ಬೆಂಗಳೂರು ಆಗೋದಲ್ಲ ಅಣ್ಣ, ಬೆಂದ ಕಾಳೂರು ಮಾಡ್ತಾರೆ ಇನ್ನೊಂದು 2-3 ವರ್ಷದಲ್ಲಿ. ಹಿಂದೆ ಹೆಂಗಿತ್ತು ಬೆಂದ ಕಾಳೂರು, ಅದನ್ನು ಅದಕ್ಕಿಂತ ಹೆಚ್ಚಾಗಿ ಮಾಡಿಬಿಡ್ತಾರೆ ಈ ರಾಜಕಾರಣಿಗಳೇ. ಒಳ್ಳೇದು ಹೇಳಿ ಕೆಟ್ಟದ್ದು ಮಾಡ್ತಾರೆ. ಅದನ್ನೇ ಮಾಡೋದು. ಈಗ ನಾವು ಈಗ ದಾಸಹಳ್ಳಿಗೆ ಹೋಗಿ ಅಲ್ಲೂ ಹಂಗೆ ಮಾಡೋರೆ. ನೆನ್ನೆ ಮಳೆ ಹುಯ್ತಾ ಇದೆ, ತಾರು ಹಾಕ್ತಾವ್ರೆ. JCB ಹಿಂಗೆಲ್ಲ ತೋರ್ತಾರೆ, ಅದು ಒಟ್ಲು ಮಣ್ಣು ಮೇಲೆ ತಾರು ಹಾಕ್ತಾರೆ. ಸೊ ಬರೀ ಬಿಲ್ ಮಾಡ್ಕೊಳಕ್ಕೆ ಅಷ್ಟೇ ಅವರು. ಆ ರೋಡ್ 4 ಸಹ ಇರೋದು ಇಲ್ಲ. ಅದು ಯಾರು ಗುಳಿಯಾರಣ್ಣ, ಅಂದ್ರೆ ಕೇಸು ಅಂದ್ರೆ ಕೇಸು. ನಾವೇನು ಮಾತಾಡೋಂಗಿಲ್ಲ. ಅವ್ರು ಮಾಡಿದ್ದೆಲ್ಲ ಸರಿ. ಹಿಂಗೆ ಮಾಡ್ತಾರೆ.